ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ, ನಮ್ಮ ಚಾನಲ್ ಇದ್ರ ರಿಲೇಟೆಡ್ ಇದೆ, ಅದಕ್ಕೆ ಯಾವ ಕ್ಯಾಟಗರಿ ಇಡಬೇಕು, ಅಂಡ್ ಕುಕಿಂಗ್ ವಿಡಿಯೋ ಇದೆ ಅದಕ್ಕೆ ಯಾವ ಕ್ಯಾಟಗರಿ ಇಡಬೇಕು, ಟೈಲರಿಂಗ್ ವಿಡಿಯೋ ಮಾಡಬೇಕು ಅನ್ಕೊಂಡಿದೀವಿ ಅದು ಯಾವ ಕ್ಯಾಟಗರಿಲಿ ಬರಬೇಕು. ಅಂಡ್ ಇದರ ತುಂಬಾ ಜನ ನನಗೆ ಸ್ಟಾರ್ಟಿಂಗ್ ಇಂದನೂ ಕೂಡ ಕೇಳಿರುವಂತ ಕ್ವಶನ್ ಇದು. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋ ತನಕ ನಾನು ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ನಾನು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ಗೊತ್ತಾದ್ಮೇಲೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಂಡ್ ಏನಕ್ಕೋಸ್ಕರ ಕ್ಯಾಟಗರಿ ಮೇನ್ ನಮಗೆ ಬೇಕೇ ಬೇಕು ಅಂತ ಅಂದ್ರೆ, ನೀವು ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಮಾನಿಟೈಸ್ ಆದ್ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು. ಸೊ ಅರ್ನಿಂಗ್ ಸ್ಟಾರ್ಟ್ ಆಗ್ಬೇಕಾದ್ರೆ ಆಡ್ಸ್, ನಿಮ್ಮ ವಿಡಿಯೋದಲ್ಲಿ ಆಡ್ಸ್ ಬರಬೇಕು, ಮೀನ್ಸ್ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಸೊ ಅದು ಬರಬೇಕು. ಅಂಡ್ ಆ ಅಡ್ವರ್ಟೈಸ್ಮೆಂಟ್ ಬರಬೇಕು ಅಂತ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ಏನಾಗುತ್ತೆ, ನಿಮ್ಮ ಚಾನಲ್ ಯಾವ್ದ್ರ ರಿಲೇಟೆಡ್ ಇರುತ್ತೋ ಆಲ್ಮೋಸ್ಟ್ ಎಲ್ಲಾದ್ರೂ ಅದೇ ತರ ಅಂತಲ್ಲ, ಆಲ್ಮೋಸ್ಟ್ ವಿಡಿಯೋಸ್ ನಿಮ್ಮ ಚಾನಲ್ಗೆ ಬರುವಂತದ್ದು ನಿಮ್ಮ ಒಂದು ಚಾನೆಲ್ ರಿಲೇಟೆಡ್ ಬರುತ್ತೆ. ಆಲ್ಮೋಸ್ಟ್ ಇಲ್ಲ ವಿಡಿಯೋ ರಿಲೇಟೆಡ್ ಬರುತ್ತೆ. ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀರಾ ಅಂದ್ರೆ ಅದ್ರ ಟೈಟಲ್ ಏನ್ ಕೊಡ್ತೀರಾ ಅದ್ರ ಮೇಲೆ ನಿಮಗೆ ಕೆಲವೊಂದ್ಸರಿ ಆಡ್ಸ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಬ್ಲಾಗ್ ಚಾನಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಯಾವ್ದಾದ್ರು ಕ್ರೀಮ್ ರಿವ್ಯೂ ಕೊಟ್ಟಿದ್ರೆ ಅಥವಾ ಯಾವ್ದಾದ್ರು ಒಂದು ಮೇಕಪ್ ಮಾಡಿದ್ರೆ ವಿಡಿಯೋ, ನಾನು ಆ ವಿಡಿಯೋದಲ್ಲಿ ನನಗೆ ಆಡ್ಸ್ ಬರೋದೆಲ್ಲ ಆಲ್ಮೋಸ್ಟ್ ನಾಯ್ಕಾ, ಪರ್ಪಲ್ ಈ ತರ ಒಂದು ಆಪ್ಸ್ ಇಂದ ಆಡ್ಸ್ ಬರುತ್ತೆ. ಸೊ ಆಡ್ಸ್ ಬರಕ್ಕೆ ಮೇನ್ ಆಗಿ ನಮ್ಮ ಕ್ಯಾಟಗರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈವನ್ ನಮ್ಮ ಚಾನಲ್ಗೆ ಕೂಡ ಕ್ಯಾಟಗರಿ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಆಫ್ ನಮಗೆ ಆಡ್ಸ್ ಬರೋದಕ್ಕೆ ಅಂಡ್ ಮೇನ್ ಆಗಿ ನಮ್ಮ ಅರ್ನಿಂಗ್ಸ್ ಬರೋದಕ್ಕೆ. ಸೊ ನೀವೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀರಾ ಅಂದ್ರೆ ಅದು ನಿಮ್ಮ ಅರ್ನಿಂಗ್ಗೋಸ್ಕರ ಮಾಡಿರ್ತೀರಾ. ಸೊ ಅರ್ನಿಂಗ್ ಆಗ್ಬೇಕಂತ ಅಂದ್ರೆ ಕ್ಯಾಟಗರಿ ಮೇಲೆ ತುಂಬಾ ಅರ್ನಿಂಗ್ಸ್ ಡಿಫ್ರೆನ್ಸ್ ಇರುತ್ತೆ. ಮೀನ್ಸ್ ಪೀಪಲ್ ಬ್ಲಾಗ್ಸ್ಗೆ ಬೇರೆ ತರ ಇರುತ್ತೆ, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೇರೆ ತರ ಇರುತ್ತೆ, ಎಜುಕೇಶನ್ ರಿಲೇಟೆಡ್ ಬೇರೆ ತರ ಇರುತ್ತೆ. ಸೊ ಅದೆಲ್ಲದೂ ಇರೋದ್ರಿಂದ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ಚಾನಲ್ ಯಾವ್ದ್ರ ಮೇಲೆ ಇರುತ್ತೆ ಅದ್ರ ಮೇಲೆ ನಿಮಗೆ ಅರ್ನಿಂಗ್ಸ್ ಬರುತ್ತೆ. ನೀವು ಯಾವುದೋ ಒಂದು ಕ್ಯಾಟಗರಿ ಮಾಡಿ ನೀವು ಯಾವುದೋ ಒಂದು ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಈವನ್ ಯೂಟ್ಯೂಬ್ ಕೂಡ ಕನ್ಫ್ಯೂಸ್ ಆಗುತ್ತೆ. ಅಂಡ್ ನಿಮ್ಮ ಚಾನಲ್ಗೆ ವ್ಯೂಸ್ ಕೂಡ ಜಾಸ್ತಿ ಬರಲ್ಲ. ಯಾಕಂದ್ರೆ ಯೂಟ್ಯೂಬ್ ಸಜೆಸ್ಟ್ ಮಾಡೋದೇನೆ ಯಾರಿಗೆ ಯಾವ್ದಾದ್ರು ಒಂದು ಟಾಪಿಕ್ ಸರ್ಚ್ ಮಾಡಿದ್ರೆ ಆ ತರದ್ದೇನು ಕ್ಯಾಟಗರಿ ಇರುತ್ತೆ ಅವ್ರದ್ದೇ ಸರ್ಚ್ ಮಾಡಿಸುತ್ತೆ. ಸೊ ಅಂತ ಟೈಮ್ನಲ್ಲಿ ನೀವು ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರದಲ್ಲಿ ಇದ್ದಾಗ ನಾವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು. ನಾನು ಬರ್ದಿಟ್ಕೊಂಡಿದ್ದೀನಿ, ನಿಮಗೆ ಹೇಳೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಆಮೇಲೆ ನಾನು ತೋರಿಸ್ತೀನಿ ಕೂಡ ಹೇಗೆ ನಾವು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು. ಪ್ರತಿಯೊಂದು ವಿಡಿಯೋಗೂ ಕೂಡ ಮಾಡ್ಕೊಳ್ತಾರೆ ಕೆಲವರು. ಅಂಡ್ ನಮ್ಮ ಮೇನ್ ಅಲ್ಲಿ ನಮ್ಮ ಏನು ನಾವು ಗೂಗಲ್ ನಲ್ಲಿ ಏನು ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀವಿ ಅದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ, ಎಲ್ಲಿ ನಾವು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕು ಅನ್ನೋದು. ಅಂಡ್ ಇಲ್ಲ ಅಂದ್ರೆ ನಾನು ನನ್ನ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಗೆ ವಿಡಿಯೋ ಚಾನಲ್ ಕ್ರಿಯೇಟ್ ಮಾಡೋದು ಅನ್ನೋದ್ರಲ್ಲೂ ನಾನು ಕ್ಯಾಟಗರಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಬೇಬಿ ಅದು ಎಂಡಿಂಗ್ ಅಲ್ಲಿ ಬರುತ್ತೆ, ಹೋಗಿ ಒಂದ್ಸರಿ ಅದರಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾನು ಈ ವಿಡಿಯೋದಲ್ಲಿ ತೋರ್ಸಕ್ಕಾಗಿಲ್ಲ ಅಂದ್ರೆ, ಬಿಕಾಸ್ ಇದು ಹೇಳೋಕೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ವಿಡಿಯೋ. ಸೊ ತೋರ್ಸಕ್ಕಾಗಿಲ್ಲ ಅಂದ್ರೆ ಹೋಗಿ ಫಸ್ಟ್ ವಿಡಿಯೋ ನಂದು ಏನಿದೆ ಅದನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಏನಂತ ಅಂದ್ರೆ ಇಲ್ಲಿ ಆಟೋ ಅಂಡ್ ವೆಹಿಕಲ್ಸ್ ಅಂತ. ಸೊ ಆಟೋ ವೆಹಿಕಲ್ಸ್ ಮೀನ್ಸ್ ಏನ್ ಬರುತ್ತೆ ಅಂತ ಅಂದ್ರೆ, ನಿಮ್ಗೆ ಒಂದು ವೆಹಿಕಲ್ದು ರಿವ್ಯೂ ಕೊಡ್ತಿರ್ತಾರೆ. ಒಂದು ಬೈಕ್ ರಿವ್ಯೂ ಆಗಿರ್ಬೋದು, ಕಾರ್ ರಿವ್ಯೂ ಆಗಿರ್ಬೋದು, ಕಾರ್ ಇಂದು ಸೇಲ್ ಮಾಡೋದಾಗಿರ್ಬೋದು, ಅಥವಾ ಈ ತರದೆಲ್ಲ ಏನಿರುತ್ತೆ ಅದು ಬಂದ್ಬಿಟ್ಟು ಆಟೋ ಅಂಡ್ ವೆಹಿಕಲ್ಸ್ ಅಲ್ಲಿ ಬರುತ್ತೆ. ಸೊ ಯಾವುದೇ ಒಂದು ವೆಹಿಕಲ್ ಬಗ್ಗೆ ರಿವ್ಯೂಸ್ ಕೊಡೋದು, ಪ್ರತಿಯೊಂದು ಅದ್ರ ಬಗ್ಗೆ ಅದ್ರ ಫೀಚರ್ಸ್ ಹೇಳೋದು, ಅದ್ರದ್ದು ಏನೇ ಒಂದು ರಿಪೇರ್ಸ್ ಆಗಿರ್ಬೋದು ಅಥವಾ ಅದನ್ನೇನಾದ್ರು ರೆಡಿ ಮಾಡೋದಾಗಿರ್ಬೋದು, ಇದೆಲ್ಲ ಏನೇ ಒಂದು ಬಂದ್ರು ಒಂದು ವಿಡಿಯೋ ಮಾಡ್ತಿದ್ದಾರೆ ಅಂದ್ರೆ ಅದು ಆಟೋ ಅಂಡ್ ವೆಹಿಕಲ್ಸ್ ಅಲ್ಲಿ ಬರುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾಮಿಡಿ. ಸೊ ಕಾಮಿಡಿ ಏನು ಬರುತ್ತೆ ಅಂತ ಅಂದ್ರೆ, ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಶಾರ್ಟ್ ಫಿಲ್ಮ್ಸ್ ತರ ಮಾಡಿರ್ತಾರೆ, ಕಾಮಿಡಿ ರಿಲೇಟೆಡ್ ಏನಾದ್ರು ಒಂದು ವಿಡಿಯೋ ಕ್ಲಿಪ್ಸ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಬಂದ್ಬಿಟ್ಟು ಕಾಮಿಡಿಯಲ್ಲಿ ಬರುತ್ತೆ. ಅಂಡ್ ಎಜುಕೇಶನ್ ಅಲ್ಲಿ ಬಂದ್ಬಿಟ್ಟು ಏನಂತ ಅಂದ್ರೆ, ನೀವೇನಾದ್ರೂ ಒಂದು ಹೇಳ್ಕೊಡ್ತಿದ್ದೀರಾ ಯಾವುದೇ ತರದಾಗಿರ್ಬೋದು, ಟೀಚಿಂಗ್ ನೀವೇನಾದ್ರೂ ಒಂದು ಟೀಚ್ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ತಿದ್ದೀರಾ, ಏನಾದ್ರೂ ಒಂದು ಹೇಳ್ಕೊಡ್ತಾ ಇದ್ದೀರಾ ಜನಗಳಿಗೆ. ಈವನ್ ಟೆಕ್ ಚಾನಲ್ ಕೂಡ ತುಂಬಾ ಜನ ಹೇಳಿರೋದೇನಂದ್ರೆ, ಟೆಕ್ ಚಾನಲ್ ಕೂಡ ಮೀನ್ಸ್ ಇವಾಗ ಯೂಟ್ಯೂಬ್ ರಿಲೇಟೆಡ್ ನಾವೇನಾದ್ರೂ ಒಂದು ಹೇಳ್ತಿದೀವಿ, ನಿಮಗೆ ಏನಾದ್ರು ಒಂದು ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂದ್ರೆ ಅದು ಕೂಡ ಎಜುಕೇಶನ್ ರಿಲೇಟೆಡ್ ಬರುತ್ತೆ. ಅಂಡ್ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ಈ ತರ ಟೆಕ್ ಚಾನಲ್ಸ್ ಇರೋದು ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಾನೆ. ಬಟ್ ನಾವು ಹೇಳ್ಕೊಡೋದು ಏನೇ ಒಂದು ಜನಗಳಿಗಿರುತ್ತೆ, ಸೊ ಅದೆಲ್ಲ ಬಂದ್ಬಿಟ್ಟು ಎಜುಕೇಶನ್ ರಿಲೇಟೆಡ್ ಇರುತ್ತೆ. ಬಟ್ ಏನೇ ಒಂದು ನೀವು ಹೇಳ್ಕೊಡ್ತಿದ್ದೀರಾ ಜನಗಳಿಗೆ, ಟೀಚ್ ಮಾಡ್ತಿದ್ದೀರಾ ಅಂದ್ರೆ, ಈವನ್ ಟೈಲರಿಂಗ್ ಕೂಡ ಎಜುಕೇಶನ್ ಕ್ಯಾಟಗರಿಲೂ ಬರುತ್ತೆ. ಅಂಡ್ ಇನ್ನೊಂದು ಕೂಡ ಯಾವುದು ಅಂತ ಹೇಳ್ತೀನಿ, ಫಸ್ಟ್ ಎಜುಕೇಶನ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಟೀಚ್ ಮಾಡಿಸ್ತಿದ್ದೀರಾ, ನೀವೇನೋ ಒಂದು ಹೇಳ್ಕೊಡ್ತಿದ್ದೀರಾ ಅಂದಾಗ ಅದು ಕೂಡ ಎಜುಕೇಶನ್ ಗೆ ಬರುತ್ತೆ. ಅದು ಒಂದು ನಿಮ್ಮ ಸ್ಟಡೀಸ್ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ಜನಗಳಿಗೆ ಟೀಚ್ ಮಾಡ್ತೀರಾ. ಅಂಡ್ ಇದರಲ್ಲಿ ಕೂಡ ನೀವು ಮೋಟಿವೇಶನ್ ವಿಡಿಯೋ ಕೂಡ ಎಜುಕೇಶನ್ ರಿಲೇಟೆಡ್ ಅಲ್ಲೇ ಇಡ್ಬೋದು. ಮೀನ್ಸ್ ಅದನ್ನು ಕೂಡ ನೀವು ಜನಗಳಿಗೆ ಟೀಚ್ ಮಾಡಿದಾಗ, ಏನಾದ್ರು ಒಂದು ಹೇಳ್ದಾಗೆ, ಗೈಡ್ ಮಾಡಿದಾಗೆ, ಸೊ ಅದು ಕೂಡ ಎಜುಕೇಶನ್ ರಿಲೇಟೆಡ್ ಅಲ್ಲೇ ಬರುತ್ತೆ. ಬಿಟ್ಟು ಫಿಲ್ಮ್ ಅಂಡ್ ಅನಿಮೇಷನ್. ಫಿಲ್ಮ್ ಅಂಡ್ ಅನಿಮೇಷನ್ ಅಂದ್ರೆ ಅದೇ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರೆ,
ಫಿಲ್ಮ್ಸ್ ಬಗ್ಗೆ ರಿವ್ಯೂಸ್ ಕೊಡ್ತಾ ಇರ್ತಾರೆ, ಯಾವ್ದಾದ್ರು ಫಿಲ್ಮ್ ಬಗ್ಗೆ ಹೇಳ್ತಾ ಇರ್ತಾರೆ. ಸೊ ಫಿಲ್ಮ್ಸ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಶೂಟಿಂಗ್ ನೋಡಿರ್ತಾರೆ, ಅದ್ರದ್ದು ವಿಡಿಯೋ ಮಾಡ್ತಿರ್ತಾರೆ. ಪ್ರತಿಯೊಂದು ಶೂಟಿಂಗ್ ನಲ್ಲಿ ಒಂದು ವಿಡಿಯೋ ಮಾಡ್ತಿರ್ತಾರೆ, ಬಿಹೈಂಡ್ ದ ಸೀನ್ ತೋರಿಸಿರ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಫಿಲ್ಮ್ಸ್ ಅಂಡ್ ಅನಿಮೇಷನ್ ಬರುತ್ತೆ. ಅನಿಮೇಷನ್ ಮೀನ್ಸ್ ಅನಿಮೇಷನ್ ಪಿಕ್ಚರ್ಸ್ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ನಿಮಗೆ ಯಾವ್ದಾದ್ರು ಒಂದು ಸ್ಟೋರಿ ಹೇಳೋದು, ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ಅದೆಲ್ಲ ಬರೋದು ಕೂಡ ಫಿಲ್ಮ್ಸ್ ಮತ್ತೆ ಅನಿಮೇಷನ್ ಅಲ್ಲಿ ಬರುತ್ತೆ. ಈ ಕೆಲವೊಂದು ಮಕ್ಕಳದೆಲ್ಲ ಸ್ಟೋರೀಸ್ ಎಲ್ಲ ಬರುತ್ತೆ. ಸೊ ಅನಿಮೇಷನ್ ಇಟ್ಕೊಂಡು ನಾವು ಒಂದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾರಲ್ಲ, ಸೊ ಅದು ಇದರಲ್ಲೇ ಬರುತ್ತೆ. ಅಂಡ್ ಗೇಮಿಂಗ್ ಚಾನಲ್ಸ್ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಗೇಮಿಂಗ್ ಚಾನಲ್ಸ್ ಕೂಡ ನಡೆಸ್ತಾರೆ. ಸೊ ಅದು ಕೂಡ ಗೇಮಿಂಗ್ ಅಲ್ಲಿ ಬರುತ್ತೆ. ಯಾವ್ದಾದ್ರು ಒಂದು ಗೇಮಿಂಗ್ ಬಗ್ಗೆ ನೀವು ಹೇಳ್ತಿದ್ದೀರಾ, ಗೇಮಿಂಗ್ ರಿವ್ಯೂಸ್ ಕೊಡ್ತಿದ್ದೀರಾ, ಗೇಮಿಂಗ್ ಚಾನಲ್ ನಡೆಸ್ತಿದ್ದೀರಾ, ಅದೆಲ್ಲ ಕೂಡ ಗೇಮಿಂಗ್ ಅಲ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಅಂಡ್ ಸ್ಟೈಲ್ಸ್. ಇದರಲ್ಲಿ ತುಂಬಾ ಕನ್ಫ್ಯೂಷನ್ ಬರೋದು ಅಂದ್ರೆ ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲಿ. ಸೊ ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲಿ ಏನೇನು ಬರುತ್ತೆ ಅಂತ ಅಂದ್ರೆ ನಿಮಗೆ ಕುಕಿಂಗ್ ಬರುತ್ತೆ. ಅಂಡ್ ಏನಾದ್ರೂ ಒಂದು ನೀವು ಕ್ರೀಮ್ದು ರಿವ್ಯೂ ಮಾಡ್ತಾ ಇದ್ದೀರಾ, ಯಾವ್ದಾದ್ರು ಒಂದು ಮೇಕಪ್ ಮಾಡ್ತಾ ಇದ್ದೀರಾ, ಮೇಕಪ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀರಾ. ಹೌ ಟು ಸ್ಟೈಲ್ಸ್ ಅಂದ್ರೆ ಹೌ ಟು ಮೀನ್ಸ್ ಅಂದ್ರೆ ಹೇಗೆ ಮಾಡೋದು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ತರ ಅದು. ಸೊ ನೀವು ಏನೇ ಒಂದು ಹೌ ಟು ಅಂತ ಒಂದು ಕಂಟೆಂಟ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲೇ ಬರಬೇಕು. ನೀವು ಏನೇ ಕ್ವಶನ್ ಕೊಡಿ ನಿಮ್ಮ ವಿಡಿಯೋಗೆ, ಹೌ ಟು ಮೇಕ್ ದಿಸ್ ರೆಸಿಪಿ ಅಂತ ಕೊಟ್ಟರು ಅದು ಕೂಡ ಇದರಲ್ಲೇ ಬರುತ್ತೆ. ಸೊ ರೆಸಿಪೀಸ್ ಕೂಡ ಆಲ್ಮೋಸ್ಟ್ ಹೇಳೋದು ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲೇ ಬರಬೇಕು ಅಂಡ್ ಬರುತ್ತೆ ಅಂತ. ತುಂಬಾ ಜನ ಅದನ್ನೇ ಕೊಟ್ಕೊಂಡಿರ್ತಾರೆ, ಹೌ ಟು ಅಂಡ್ ಸ್ಟೈಲ್ಸ್ ಅಂತಾನೆ ಕೊಟ್ಕೊಂಡಿರ್ತಾರೆ. ಹೌ ಟು ಮೀನ್ಸ್ ರೆಸಿಪೀಸ್ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಹೇಳ್ಕೊಡ್ತಿರ್ತೀವಿ. ಸೊ ಹೌ ಟು ಅಲ್ಲಿ ಬರುತ್ತೆ. ಅಂಡ್ ಇನ್ನೊಂದೇನಂತ ಅಂದ್ರೆ ನೀವು ಯಾವ್ದಾದ್ರು ಒಂದು ಹೇಳಿದ್ನಲ್ಲ ಕ್ರೀಮ್ ರಿವ್ಯೂಸ್ ಕೊಡ್ತಿರ್ತೀರ, ಅದರ ಮೇಕಪ್ ರಿವ್ಯೂ ಕೊಡ್ತಿರ್ತೀರ, ಹೇಗೆ ಮಾಡೋದು. ಈಗ ಒಂದು ಸ್ಟಿಚಿಂಗ್ ಮಾಡ್ತಿರ್ತಾರೆ ಕೆಲವರು, ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲಿ ಕೂಡ ಸ್ಟಿಚಿಂಗ್ ಕೊಡ್ತಾರೆ. ಯಾಕಂದ್ರೆ ಹೌ ಟು ಸ್ಟಿಚ್ ದಿಸ್ ಬ್ಲೌಸ್, ಹೌ ಟು ಸ್ಟಿಚ್ ದಿಸ್ ಡ್ರೆಸ್, ಹೌ ಟು ಮೇಕ್ ದಿಸ್ ಡ್ರೆಸ್, ಈ ತರ ಏನಾದ್ರೂ ಒಂದು ನೀವು ಟೈಟಲ್ ನ ಕೊಡ್ತೀರಾ. ಸೊ ಅದು ಕೂಡ ಯಾವುದೆಲ್ಲ ಹೌ ಟು ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ ಅದು ಹೌ ಟು ಅಂಡ್ ಸ್ಟೈಲ್ಸ್ ಗೆ ಬರುತ್ತೆ. ಅಂಡ್ ಸ್ಟೈಲ್ಸ್ ಮೀನ್ಸ್ ಇವಾಗ ಯಾವ್ದಾದ್ರು ಹೊಸ ಸ್ಟೈಲ್ಸ್ ಬರುತ್ತೆ, ಯಾವ್ದಾದ್ರು ಟ್ರೆಂಡಿಂಗ್ ಸ್ಟೈಲ್ಸ್ ನಡೀತಿರುತ್ತೆ, ಟ್ರೆಂಡಿಂಗ್ ಡ್ರೆಸ್ ಡಿಸೈನ್ಸ್ ಬರ್ತಾ ಇರುತ್ತೆ. ಸೊ ಅದನ್ನ ತೋರಿಸೋದು ಕೂಡ ಇದರಲ್ಲೇ ಬಂದೋಗುತ್ತೆ. ಸೊ ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲಿ ನಿಮ್ಮ ಕುಕಿಂಗ್ ಕೂಡ ಬಂದೋಗುತ್ತೆ. ರೆಸಿಪಿ ಚಾನಲ್ ಇದೆ, ನೀವೊಂದು ಬರೀ ಕುಕಿಂಗ್ ತೋರಿಸ್ತಿದ್ದೀರಾ ಅಂದ್ರೆ ಅದನ್ನು ಕೂಡ ಹೌ ಟು ಅಂಡ್ ಸ್ಟೈಲ್ಸ್ ಅಲ್ಲಿ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ಸ್ ಕೂಡ ಚೆನ್ನಾಗಿರುತ್ತೆ ಅಂಡ್ ಜನಗಳಿಗೆ ಬೇಗ ರೀಚ್ ಕೂಡ ಆಗುತ್ತೆ. ಅಂಡ್ ಹೌ ಟು ಅಂತ ಕೊಡೋದು ಮೇನ್ ಆಗಿ ತುಂಬಾ ಜನ ಸರ್ಚ್ ಮಾಡೋದು ಹೌ ಟು ಅಂತಾನೆ. ಸೊ ಅದು ಕೊಡೋದ್ರಿಂದ ಬೇಗ ನಿಮ್ಮ ಸರ್ಚಿಂಗ್ ಅಲ್ಲಿ ನಿಮ್ಮ ವಿಡಿಯೋಸ್ ಕೂಡ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಮ್ಯೂಸಿಕ್ ಮೀನ್ಸ್ ಆಲ್ಮೋಸ್ಟ್ ಈ ಸಾಂಗ್ಸ್ ಬರೋದು, ಇಲ್ಲ ದೇವ್ರದ್ದು ಸಾಂಗ್ಸ್ ಹಾಕೊಳ್ತೀರಾ, ಫಿಲ್ಮ್ ಸಾಂಗ್ಸ್ ಬರ್ತಾ ಇರುತ್ತೆ, ಪ್ಲೇ ಆಗ್ತಿರುತ್ತಲ್ಲ. ಸೊ ಅದೆಲ್ಲ ಸಪರೇಟ್ ಮ್ಯೂಸಿಕ್ ಚಾನಲ್ ಅಂತಾನೆ ಮಾಡ್ಕೊಂಡಿರ್ತಾರೆ. ಸೊ ಅವ್ರದಕ್ಕೆ ಇದು ರಿಲೇಟೆಡ್ ಇರುತ್ತೆ. ಅಥವಾ ನಿಮ್ದೇ ಒಂದು ಚಾನಲ್ ಅಲ್ಲಿ ನೀವೊಂದು ಏನಾದ್ರು ಮ್ಯೂಸಿಕ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಅಥವಾ ಯಾವ್ದಾದ್ರು ಒಂದು ಟ್ಯೂಟೋರಿಯಲ್ ಮಾಡ್ತಿದ್ದೀರಾ, ಮ್ಯೂಸಿಕ್ ಟ್ಯೂಟೋರಿಯಲ್ ಮಾಡ್ತಿದ್ದೀರಾ, ಸೊ ಅದು ಕೂಡ ಮ್ಯೂಸಿಕ್ ಅಲ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಸ್ ಅಂಡ್ ಪೊಲಿಟಿಕ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ ಅದೇ ನ್ಯೂಸ್ಗಳು, ಹೊರಗಡೆ ಏನು ಸರೌಂಡಿಂಗ್ ಅಲ್ಲಿ ನ್ಯೂಸ್ ಏನು ನಡೀತಿರುತ್ತೆ. ಸೊ ಆ ನ್ಯೂಸ್ಗಳ ಬಗ್ಗೆ ಎಲ್ಲ ಯೂಟ್ಯೂಬ್ ಅಲ್ಲಿ ನೀವು ಹೇಳೋದು, ಏನೇ ಒಂದು ಹೊರಗಡೆ ನಡೀತಾರೋ ಒಂದು ವಿಷಯಗಳ ಬಗ್ಗೆ ನೀವು ಇನ್ಫಾರ್ಮೇಶನ್ ಜನಗಳಿಗೆ ಕೊಡೋದು ನ್ಯೂಸ್ ಅಂಡ್ ಪಾಲಿಟಿಕ್ಸ್ ಅಲ್ಲಿ ಬರುತ್ತೆ. ನೀವು ಇವನ್ ಪಾಲಿಟಿಕ್ಸ್ ಬಗ್ಗೆ ನೀವು ಇದರಲ್ಲಿ ನ್ಯೂಸ್ ಕೂಡ ಕೊಡ್ಬೋದು. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನ್ ಪ್ರಾಫಿಟ್ಸ್ ಅಂಡ್ ಆಕ್ಟಿವಿಸಮ್ ಅಂತ ಅಂದ್ರೆ ನಾನ್ ಪ್ರಾಫಿಟ್ ಮೀನ್ಸ್ ಅದರಲ್ಲಿ ಏನು ಅರ್ನಿಂಗ್ಸ್ ಇರಲ್ಲ. ನಾನು ತುಂಬಾ ದೊಡ್ಡ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ ಸಂದೀಪ್ ಮಹೇಶ್ವರಿ ಅಂತ ಹಿಂದಿಯಲ್ಲಿ ತುಂಬಾ ದೊಡ್ಡ ಮೋಟಿವೇಶನ್, ಅದು ಒಂಥರ ಮೋಟಿವೇಟರ್ ತರನೇ ಅವರು. ತುಂಬಾ ಜನಕ್ಕೆ ಅವ್ರಿಗೆ ಹೆಸರು ಗೊತ್ತು ಆಲ್ಮೋಸ್ಟ್. ಅವ್ರು ಹೇಗೆ ಅಂದ್ರೆ ಅವ್ರ ಚಾನಲ್ ಇದುವರೆಗೂ ಎಷ್ಟು 30 ಮಿಲಿಯನ್ ಎಷ್ಟು ಸಮಥಿಂಗ್ 30 ಅಬೌವ್ ಮಿಲಿಯನ್ ಇರ್ಬೋದು ಸಬ್ಸ್ಕ್ರೈಬರ್ಸ್ ಅವರಿಗೆ. ನಾನು ಲಾಸ್ಟ್ ನೋಡಿದಾಗ ಒಟ್ಟು 25 ಸಮಥಿಂಗ್ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ರು. ಬಟ್ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ಅವರು ಅವ್ರ ಚಾನಲ್ನ ಇದುವರೆಗೂ ಮೀನ್ಸ್ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಅವ್ರು ಎನೇಬಲ್ ಮಾಡ್ಕೊಂಡಿಲ್ಲ. ಮೀನ್ಸ್ ಅವ್ರು ಮಾನಿಟೈಸ್ ಮಾಡ್ಕೊಂಡಿಲ್ಲ ಅವ್ರ ಚಾನಲ್, ಬಿಕಾಸ್ ಅವರಿಗೆ ಅದರಿಂದ ಅರ್ನಿಂಗ್ ಯಾವುದೇ ರೀತಿ ಅರ್ನಿಂಗ್ ತಗೊಳ್ತಾ ಇಲ್ಲ. ಸೊ ಅದು ಕೂಡ ಒಂದು ಇದರಲ್ಲೇ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಜಸ್ಟ್ ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ, ಜನಗಳಿಗೆ ಒಳ್ಳೇದು ಮಾಡ್ತಿದ್ದಾರೆ ಹೊರತು ಅವ್ರು ಅದರಿಂದ ಯಾವುದೇ ರೀತಿ ಅರ್ನಿಂಗ್ ಮಾಡ್ತಿಲ್ಲ. ಯೋಚನೆ ಮಾಡಿ 30 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದು ಆ ತರ ಇರೋದು ತುಂಬಾ ಕಷ್ಟ. ಅವರಷ್ಟು ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು ಅವರು. ಅಂಡ್ ಅವರ ಚಾನಲ್ ಕೂಡ ಇದರ ನಾನ್ ಪ್ರಾಫಿಟ್ಸ್ ಏನಂದ್ರೆ NGOಗೋಸ್ಕರ ಮಾಡ್ತಾ ಇರ್ತಾರೆ. ಅವ್ರಿಗೇನು ಪ್ರಾಫಿಟ್ ಇರಲ್ಲ, ಬೇರೆಯವರಿಗೋಸ್ಕರ ಏನಾದ್ರು ಒಂದು ಅಡ್ವರ್ಟೈಸ್ ಮಾಡ್ತಾರ, ಅದನ್ನ ಒಂದು ತೋರಿಸೋದ್ರಿಂದ ಇವ್ರದ್ದು ಈ ತರ ಮೀನ್ಸ್ NGO ಇದೆ, ಈ ತರ ನಡೆಸ್ತಿದ್ದಾರೆ, ಅದು ಬೇರೆ ಜನಗಳಿಗೆ ಹೆಲ್ಪ್ ಮಾಡೋ ತರನೇ ಇರ್ತಾರಲ್ಲ. ಸೊ ಅದು ಒಂದು ಈ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಅಂಡ್ ಪೀಪಲ್ ಅಂಡ್ ಬ್ಲಾಗ್ಸ್ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬ್ಲಾಗ್ಸ್ ಚಾನಲ್. ಅಂಡ್ ನೀವೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಜನಗಳಿಗೆ ಜಾಸ್ತಿ ರೀಚ್ ಆಗೋ ತರದ್ದು ಏನಾದ್ರು ಒಂದು ಟಾಪಿಕ್ಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಪೀಪಲ್ ಅಂಡ್ ಬ್ಲಾಗ್ಸ್ ಅಲ್ಲಿ ಬರುತ್ತೆ. ಈವನ್ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಟೈಲ್ಸ್ ಆಗಿರ್ಬೋದು, ಅದೆಲ್ಲ ತೋರಿಸಿದಿರಾ ಅಂದ್ರೆ ಕೂಡ ಅದು ಕೂಡ ಪೀಪಲ್ ಅಂಡ್ ಬ್ಲಾಗ್ಸ್ ಅಲ್ಲಿ ಬರುತ್ತೆ. ಜನಗಳಿಗೆ ನೀವು ಇಂಟರಾಕ್ಟ್ ಮಾಡೋದು ಪೀಪಲ್ ಅಂಡ್ ಬ್ಲಾಗ್ಸ್ ಅಲ್ಲಿ ಬರುತ್ತೆ. ಅಂಡ್ ಪೆಟ್ಸ್ ಅಂಡ್ ಅನಿಮಲ್ಸ್ ಬಂದ್ರೆ ಈ ಕೆಲವೊಂದು ಬರೀ ಪೆಟ್ಸ್ ಗಳನ್ನ ಇಟ್ಕೊಂಡೇನೆ, ಮೀನ್ಸ್ ಮನೆಯಲ್ಲಿ ಏನ್ ಸಾಕು ಪ್ರಾಣಿಗಳಿರುತ್ತೆ ಅಥವಾ ಹೊರಗಡೆ ಏನಾದ್ರು ಅನಿಮಲ್ಸ್ ನೇಚರ್ಸ್ ಬರೀ ಇದ್ರ ಬಗ್ಗೆ ತೋರಿಸೋದು ಪೆಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ಬರುತ್ತೆ. ಅಂಡ್ ಕೆಲವೊಬ್ರು ಇವಾಗೆಲ್ಲ ತುಂಬಾ ನೋಡ್ತಿರ್ತಾರೆ, ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು, ಲಾಂಗ್ ವಿಡಿಯೋಸ್ ಆಗಿರ್ಬೋದು, ಕ್ಯಾಟ್ ಗಳದ್ದು ಕ್ಯೂಟ್ ಫೋಟೋಸ್ ಹಾಕೋದು ಅಥವಾ ವಿಡಿಯೋಸ್ ಹಾಕೋದು, ಅದ್ರದ್ದು ಮನೆಯಲ್ಲಿ ಗೇಮ್ಸ್ ಆಡ್ಸೋದು. ಸೊ ಇದನ್ನೆಲ್ಲ ಏನ್ ಬರುತ್ತಲ್ಲ ಅವೆಲ್ಲ ಪೆಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ಬರುತ್ತೆ.
ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದೇ ಹೇಳಿದ್ನಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಹೊಸ ಹೊಸ ಆಪ್ಸ್ ಬಗ್ಗೆ ತೋರಿಸೋದಾಗಿರ್ಬೋದು, ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ತೋರಿಸೋದಾಗಿರ್ಬೋದು, ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇದ್ದೀರಾ, ಬೇರೆ ಒಂದು ಆಪ್ಸ್ಗಳದ್ದು ರಿವ್ಯೂಸ್ ತೋರಿಸ್ತಾ ಇದ್ದೀರಾ, ಹೊಸ ಗ್ಯಾಜೆಟ್ಸ್ದು ರಿವ್ಯೂಸ್ ತೋರಿಸಿದ್ರೆ, ಹೊಸ ಫೋನ್ ಬರ್ತಾ ಇದೆ, ಹೊಸ ಟಿವಿ ಬರ್ತಾ ಇದೆ, ಹೊಸದು ಏನಾದರೂ ಒಂದು ಬರ್ತಿದೆ ನಮ್ಮ ಇದಕ್ಕೆ ಸೊಸೈಟಿಗೆ ಅಂದಾಗ ನೀವು ಅದನ್ನೇನು ಜನಗಳಿಗೆ ತೋರಿಸ್ತಿರೋ ರಿವ್ಯೂಸ್ನ ಅದು ಬಂದ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಮೀನ್ಸ್ ನಿಮ್ಮ ಏನು ಚಾನಲ್ನಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ನೀವು ನ್ಯೂಸ್ ಕೊಡ್ತಿರ್ತೀರಾ, ಅಥವಾ ಎಲ್ಲಾದ್ರೂ ಒಂದು ಸ್ಪೋರ್ಟ್ಸ್ ಇಂದ ಒಂದು ವಿಡಿಯೋನೇ ಮಾಡಿ ನೀವು ತೋರಿಸ್ತಾ ಇದ್ದೀರಾ, ಅದ್ರ ಗೇಮಿಂಗ್ ಇಂದು ಈ ತರದ್ದೆಲ್ಲ ಇದ್ರೆ ಅದು ಸ್ಪೋರ್ಟ್ಸ್ ಅಲ್ಲಿ ಬರುತ್ತೆ. ಅಂಡ್ ಟ್ರಾವೆಲ್ ಅಂದ್ರೆ ಆಲ್ಮೋಸ್ಟ್ ಪೀಪಲ್ ಅಂಡ್ ಬ್ಲಾಗ್ಸ್ ಕೂಡ ಅದರಲ್ಲೇ ಬರುತ್ತೆ, ಟ್ರಾವೆಲ್ ಕೂಡ ಬರುತ್ತೆ. ಪೀಪಲ್ ಅಂಡ್ ಬ್ಲಾಗ್ಸ್ ಅಲ್ಲಿ ನೀವು ಇವನ್ ಟ್ರಾವೆಲಿಂಗ್ ಬ್ಲಾಗ್ ಕೂಡ ಮಾಡಬಹುದು, ಬಟ್ ಟ್ರಾವೆಲ್ದೇ ಸಪರೇಟ್ ಅಂತ ಅನ್ನೋರು ಟ್ರಾವೆಲ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು, ಬಿಕಾಸ್ ಬೇಗ ಅದು ಸರ್ಚಬಲ್ ಅಲ್ಲಿ ಬರುತ್ತೆ. ಮೀನ್ಸ್ ನೀವು ಎಲ್ಲೇ ಹೋಗಿರ್ತೀರಾ ಅದ್ರ ಬಗ್ಗೆ ನಿಮ್ಮ ರಿವ್ಯೂಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಶೇರ್ ಮಾಡ್ಕೊಳ್ಳೋದು ಟ್ರಾವೆಲ್ ಅಲ್ಲಿ ಬರುತ್ತೆ. ಸೊ ಇದಿಷ್ಟು ಬೇಕಾದಷ್ಟು ನೀವು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಮೀನ್ಸ್ ನಿಮ್ಮ ಒಂದು ಚಾನಲ್ ರಿಲೇಟೆಡ್. ಅಂಡ್ ಟೈಲರಿಂಗ್ ಬಗ್ಗೆ ಕೂಡ ಕೇಳಿದ್ರು, ಯಾವ್ದ್ರ ಬಗ್ಗೆ ಬರುತ್ತೆ, ಅದರ ಅರ್ನಿಂಗ್ ಹೇಗೆ ಅಂತೇಳಿ. ಸೊ ಅರ್ನಿಂಗ್ ಇಂದ ನಾನು ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ, ಬಿಕಾಸ್ ನಾನು ಅದಕ್ಕೆ ಎಷ್ಟು ವ್ಯೂಸಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ತೋರ್ಸೋಕ್ಕಾದ್ರೆ ಮಾತ್ರ ನಿಮಗೆ ಹೇಳೋಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂತ ಅಂದ್ರೆ ಯಾವ್ಯಾವ ಚಾನಲ್ಗೆ ಯಾವ್ಯಾವ ಎಷ್ಟೆಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಕೆಟಗರಿ ಬಗ್ಗೆ ತುಂಬಾ ಜನ ಕೇಳಿದ್ರು ಅನ್ನೋಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋ ಮಾಡಿದ್ದೀನಿ. ಅಂಡ್ ಹೋಪ್ ಎಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರೆ ಅದ್ರ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಅಂಡ್ ಹೇಳಿದ್ನಲ್ಲ, ಮುಂದೆ ನೆಕ್ಸ್ಟ್ ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ, ನಮ್ಮ ಚಾನಲ್ ಮಾನಿಟೈಸ್ ಆದ್ಮೇಲೆ ನಮಗೆ ಯಾವಾಗ ಅಮೌಂಟ್ ಬರುತ್ತೆ, ಪ್ರತಿಯೊಂದು ಕೂಡ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಅಂಡ್ ನಿಮ್ಮ ಏನೇ ಡೌಟ್ಸ್ ಇದ್ರು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.